ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೂಜಿ ಚುಚ್ಚಿಸ್ಕೊಂಡೆ ಅಂತ ನಂಗೆ ನಂಬಕ್ಕಾಗ್ತಾ ಇಲ್ಲ. ಬಾಸ್ ಇದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಅಲ್ಲಿಂದ ಓಡ್ ಬಂದ್ಬಿಡ್ತಿದ್ನೋ ಏನೋ ನಾನು. ಆದ್ರೆ ಈ ಮಾಯ ಯಾಕೆ ಹಾಗೆ? ಪುಟ್ ಮೇಡಮ್, ಯಾಕೆ ಇಷ್ಟೊತ್ತಲ್ಲಿ ಹೀಗೆ ಮಲ್ಗಿದ್ಯಾ? ಪುಟ್ ಮೇಡಮ್, ಹುಷಾರಿಲ್ವಾ? ಏನ್ ಹೀಗಾಗಿದೆ? ಬಿಸಿಲಲ್ಲಿ ತುಂಬಾ ಹೊತ್ತು ನಿಂತಿದ್ರೆ ಹೀಗಾಗುತ್ತೆ. ಪುಟ್ ಮೇಡಮ್, ಬಿಸಿಲಲ್ಲಿ ತುಂಬಾ ಆಟ ಆಡ್ದ್ಯಾ? ಯಾಕೆ ಪುಟ್ ಮೇಡಮ್, ಏನಕ್ಕೆ ಬೇಜಾರು? ನಿಂಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರಾ? ಅಥವಾ ಯಾರಾದ್ರೂ ಏನಾದ್ರು ಅಂದ್ರ ನಿಂಗೆ? ದಮಯಂತಿ ಬಿಸಿಲು. ದಮಯಂತಿ ಮೇಡಮು ನಿನ್ನ ಬಿಸಿಲಲ್ಲಿ ನಿಲ್ಸಿದ್ರಾ? ಛೇ, ಏನ್ ಜನ ಇವರು! ಹೀಗೆಲ್ಲ ಮಾಡೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಪಾಪ ನೀನು. ಹೀಗೆಲ್ಲ ಮಾಡಿ ಆರಾಮಾಗಿರ್ಬೋದು ಅನ್ಕೊಂಡಿದಾರ ಅವರು? ಸಾಧ್ಯನೇ ಇಲ್ಲ. ನಿನಗೆ ಸುಮ್ನೆ ಈ ತರ ತೊಂದರೆ ಕೊಟ್ರೆ ನಾನು ನೋಡ್ಕೊಂಡು ಸುಮ್ನೆ ಇರಲ್ಲ. ಸರಿಯಾಗಿ ಪಾಠ ಕಲಿಸ್ತೀನಿ. ಪುಟ್ ಮೇಡಮ್, ನೀನ್ ನನ್ನ ಜೊತೆ ಬಾ. ನೀನ್ ಬಾ ನನ್ನ ಜೊತೆ. ಟ್ಯಾಲೆಂಟ್ ಅಂದ್ರೆ ನಿನ್ನೆ ಕಡೆ ದಮ್ಮು. ಇವತ್ತು ಆ ಪಿಳ್ಳೆನ ಬಿಸಿಲಲ್ಲಿ ಒಣಗಿಸಿದ್ದು ಆಯ್ತು, ಅದರಿಂದ ನಾನು ತಪ್ಪಿಸ್ಕೊಂಡಿದ್ದು ಆಯ್ತು. ಆಹಾ, ಟೋಟಲ್ ಆಗಿ ಇವತ್ತಿನ ದಿನಾನೇ ಸಖತ್ತಾಗಿದೆ. ಆದ್ರೂ ಆ ಪಿಳ್ಳೆನ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಪ್ಪಳ ಒಣಗಿಸ್ಬೇಕಿತ್ತು. ಮಜಾನೇ ಬೇರೆ ಇರ್ತಿತ್ತು. ಮಾಯ ಇಂಪ್ರೆಸ್ ಆಗಿ ನನ್ಗಾಗ್ಲಿ ನನ್ ಪ್ರಾಣಿಗಾಗ್ಲಿ ಟಾರ್ಚರ್ ಕೊಡೋದನ್ನ ಕಡಿಮೆ ಮಾಡ್ತಿದ್ಲು ಅನ್ಸುತ್ತೆ. ನೋಡ, ಅಯ್ಯೋ ಭಗವಂತ! ಅಯ್ಯೋ ಮೇಡಮ್, ಬಿದ್ಬಿಟ್ರಾ? ಇಲ್ಲ ಕಣಮ್ಮ, ನಾನು ಚಿಕ್ಕ ಮಗು ನೋಡು, ಇಲ್ಲಿ ಜಾರುಬಂಡೆ ಆಡ್ಬೇಕನ್ನಿಸ್ತು, ಆಡ್ತಿದ್ದೆ. ಬಿದ್ದೆ ಅಂತ ಕೇಳ್ತಿಯಲ್ಲೇ? ಮೇಡಮ್, ಅದು ನೀರ್ ಚಲ್ಲೋಗಿತ್ತು. ಬರ್ಸಣ ಅಂತ ಬಟ್ಟೆ ತಂದೆ, ಅಷ್ಟ್ರಲ್ಲಿ ನೀವು ಬಿದ್ದೋಗ್ಬಿಟ್ಟಿದ್ದೀರಾ ಮೇಡಮ್. ಮುಚ್ಚೆ ಬಾಯಿ, ನಾನ್ ಮೇಲೆ ಎದ್ದೇಳ್ಬೇಕು. ಹೆಲ್ಪ್ ಮಾಡು. ನಿಧಾನ ನಿಧಾನ ನಿಧಾನ. ಅಯ್ಯೋ, ಮೇಡಮ್, ಅದು ಕೈ ಜಾರೋಯ್ತು, ಕ್ಷಮಿಸ್ಬಿಡಿ ಮೇಡಮ್. ನೋವಾಯ್ತಾ? ಏ ದುರ್ಗಾ, ನೀನೇ ನನ್ ಸೊಂಟನ ಮುರಿದು ಪುಡಿ ಪುಡಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಮೇಡಮ್, ಅಷ್ಟು ಸುಲಭವಾಗಿ ಪುಡಿ ಪುಡಿ ಆಗೋ ಸೊಂಟ ಅಲ್ಲ ಬಿಡಿ. ಏನದೆ ಮೇಡಮ್? ಅಯ್ಯಯ್ಯೋ ದಮ್ಮು, ಮತ್ತೆ ವಿದ್ಯಾ ಸದ್ಯ ಟೈಲ್ಸು ಸೇಫು. ಪ್ರಾಣಿ, ನಿಮ್ ತಲೆ ಕೆಟ್ಟಿದ್ಯಾ? ನಾನು ಇಲ್ಲಿ ಬಿದ್ದು ಓದಾಡ್ತಾ ಇದ್ದೀನಿ, ನಿಮಗ್ ಟೈಲ್ಸ್ ಅಂತೆ. ಇತ್ತೀಚೆಗಂತೂ ನೀನ್ ನಡೆಯೋದಕ್ಕಿಂತ ಬೀಳೋದೇ ಜಾಸ್ತಿ ಆಗೋಗಿದೆ. ಅದೇನೋ ಹೇಳ್ತಾರಲ್ಲ, ದಿನ ಸಾಯೋದು ತಳೋರು ಯಾರು ಅಂತ. ಪ್ರಾಣಿ, ನನ್ ಸೊಂಟ ಮತ್ತೆ ಮುರಿದೋಯ್ತು ಅನ್ಸುತ್ತೆ. ಬಿದೋಯ್ತಾ? ಅಯ್ಯೋ ನಿಧಾನ ಕಣೆ, ನಿಧಾನಕ್ಕೆ ತಡಿ. ಆಮೇಲೆ ನೀನ್ ನನ್ ಮೇಲೆ ಬಿದ್ರೆ ಸ್ಯಾಂಡ್ವಿಚ್ ಹಾಕ್ಬಿಡ್ತೀನಿ, ಹುಷಾರು ಅಂತ ಇದೆ. ಹೇಗೆ? ನಾವು ಯಾವತ್ತೂ ಯಾರಿಗೂ ತೊಂದರೆ ಕೊಡಕ್ ಹೋಗ್ಬಾರ್ದು ಪುಟ್ ಮೇಡಮ್. ಆದ್ರೆ ನಮಗೆ ಯಾರಾದ್ರೂ ತೊಂದರೆ ಕೊಟ್ರೆ
ಅವ್ರು ಮತ್ತೆ ಯೋಚನೆ ಮಾಡ್ಬೇಕು, ಹಾಗೆ ಪಾಠ ಕಲಿಸ್ಬೇಕು. ನಮ್ ಪುಟ್ ಮೇಡಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಇದೇ ತರ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಶರತ್, ಐ ನೋ ನಿಮಗೆ ಶಾಪಿಂಗ್ ಎಲ್ಲ ಇಷ್ಟ ಆಗಲ್ಲ ಅಂತ, ಆದರೆ ಇದನ್ನ ನಾನು ತುಂಬಾ ಇಷ್ಟಪಟ್ಟು ನಿಮಗೋಸ್ಕರ ಅಂತ ತಗೊಂಡು ಬಂದಿದ್ದೀನಿ. ಪ್ಲೀಸ್ ಬೇಡ ಅಂತ ಹೇಳಬೇಡಿ. ಆ್ಯಂಡ್ ದಿಸ್ ವಿಲ್ ರಿಯಲಿ ಸೂಟ್ ಯು. ಶರತ್, ನಮ್ಮ ಮದುವೆಗೆ 1 ವಾರ ಉಳ್ಕೊಂಡಿದೆ ಅಷ್ಟೇ. I think we need to speed up the arrangements. ಅದು ಅಲ್ಲದೆ ಇನ್ನೊಂದು ವಾರದಲ್ಲಿ I'll be officially your wife. ನಾನು ಆ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಮಾಯಾ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಮಾಡೋದಿದೆ. ಎಕ್ಸ್ಕ್ಯೂಸ್ ಮಿ. ಪುಟ್ ಮೇಡಮ್, ನಿನಗೆ ತಿನ್ನಕ್ಕೇನಾದ್ರು ತಂದ್ಕೊಡ್ತೀನಿ, ಆಮೇಲೆ ಆಟ ಆಡುವಂತೆ. ಹಿತಾ, ಇನ್ನೊಂದು ವಾರಕ್ಕೆ ನಂದು ಶರತ್ತದ್ದು ಮದುವೆ ಆಗಿ ಹೋಗುತ್ತೆ. ಆಮೇಲೆ 8ನೇ ದಿನಕ್ಕೆ ನಾನು ನಿನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತೀನಿ. ಸಲ ಬೋರ್ಡಿಂಗ್ ಸ್ಕೂಲ್ಗೆ ಹೋದ್ರೆ ಮುಗ್ದೋಗ್ಬಿಡ್ತು. ವರ್ಷಕ್ಕೊಂದ್ಸಲೂ ಮನೆಗೆ ಬರೋದಕ್ಕಾಗಲ್ಲ. ಎಂಜಾಯ್ ಯೋರ್ ಟೈಮ್ ದೇ. ಪುಟ್ ಮೇಡಮ್ ಎಲ್ಲೋದ್ಲು? ನಾನು ಸ್ನಾನ ಮಾಡ್ಕೊಂಬರಷ್ಟರಲ್ಲಿ ಏನೋ ಹೋಗಿದ್ದಾಳೆ. ಕಂದ, ನೀನೇನು ಮಾಡ್ತಾ ಇದೀಯಾ? ಪುಟ್ ಮೇಡಮ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬಾಸು, ಶರ್ಟ್ ಹೇಗೆ ಹರಿದೋಯ್ತು? ಗೊತ್ತಿಲ್ಲ ದುರ್ಗಾ. ಈತ ನನ್ನ ರೂಮಲ್ಲಿದ್ಲು, ಶರ್ಟ್ ಹರಿದೋಗಿದೆ. ಇದು ಹೇಗಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ.